ಎನ್ನ ಗುರುವಾಗಿರ್ತಕ್ಕಂಥ ಗುರು ಕರ್ಬಸವೇಶ್ವರ ಕಸಿದೇಶ್ವರ ಶಿವಾಚಾರ್ಯ ದ್ವಯರನ್ನ ಧ್ಯಾನಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತರು ಆಗಿರ್ತಕ್ಕಂಥ ಪೂಜ್ಯ ಶ್ರೀ ನಡೆದಾಡುವ ದೇವರು ದಾಸೋಹ ರತ್ನ ಸುವಿಧ ದಾಸೋಹಿ ಪದ್ಮಭೂಷಣ ಅಕ್ಷರದಾತ ಅನ್ನದಾತನಾಗಿರ್ತಕ್ಕಂಥ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರ ಅಡಿದಾವರುಗಳಿಗೆ ಹಣೆ ಮಾಡಿದು ಇಲ್ಲಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಈ ದಿನ ಸನ್ಮಾನಿತರಾಗಿರ್ತಕ್ಕಂಥ ಸನ್ಮಾನಿತರೇ, ಗಣ್ಯ ಅಭ್ಯರ್ಥಿಗಳೇ, ಬಂದಿರತಕ್ಕಂಥ ಎಲ್ಲ ಭಕ್ತರೇ, ಸೇವಾರ್ಥಿಗಳೇ, ಅಮ್ಮ ಸಂಸ್ಥೆಯ ಸದಸ್ಯ ಶರೀರಾಣಿ ರಕ್ಷಿತ ಅಂತ ಹೇಳ್ತಾರೆ. ಅಂತ ಧರ್ಮಗಳಲ್ಲಿ ಅತ್ಯಂತ ಶ್ರೇಷ್ಠ ಧರ್ಮ ಯಾವ್ದಪ್ಪ ಅಂದ್ರೆ ಮಾನವ ಧರ್ಮ ಶ್ರೇಷ್ಠ. ಅದಕ್ಕೆ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ಪೂಜ್ಯರು ಹೇಳಿರೋದು. ಇವತ್ತು ಶಿವಕುಮಾರ ಸ್ವಾಮಿಗಳು ಎಷ್ಟು ಇರ್ತದಂದ್ರೆ ನಾನು ಬೆಳಿಗ್ಗೆ ಅವ್ರ ಫೋಟೋ ನೋಡ್ಕೆ ಅಂತ ಕುತ್ಕೊಂಡಿದ್ದೆ. ಎದ್ದ ತಕ್ಷಣ ಎಂತ ಅಪ್ರತಿಮವಾಗಿರ್ತಕ್ಕಂಥ ಅವ್ರಿಗಿರ್ತಕ್ಕಂಥ ಕಣ್ಣು, ಮೂಗು, ಬಾಯಿ ಎಲ್ಲ ನಮಗಿದ್ರು ಕೂಡ ಅವರು ಎಷ್ಟು ಪುಣ್ಯ ಪುರುಷರಂದ್ರೆ ಶಿವನ ಅಂಶ ಅವರೆಲ್ಲ. ಅದಕ್ಕೋಸ್ಕರವಾಗಿ 1000ಕ್ಕೆ ಒಬ್ಬ ಸತ್ಯವಂತ, ಲಕ್ಷಕ್ಕೆ ಒಬ್ಬ ಭಕ್ತ, ಕೋಟಿಗೆ ಒಬ್ಬ ಶರಣ ಸಿಗ್ತಾನೆ. ಅದಕ್ಕೋಸ್ಕರವಾಗಿ ಸತ್ಯವಂತ ಯಾವಾಗ ಸಿಗ್ತಾನೆ ಇಲ್ಲೆಲ್ಲ ಇದೀವಿ ನಾವೆಲ್ಲ ಸತ್ಯವಂತರಲ್ಲ, ಸುಳ್ಳುವಂತರು. 1000ದಲ್ಲಿ ಒಬ್ಬ ಮಾತ್ರ ಸತ್ಯವಂತ ಇರ್ತಾನಂತೆ, ಲಕ್ಷದಲ್ಲಿ ಮಾತ್ರ ಲಕ್ಷಕ್ಕೊಬ್ಬ ಭಕ್ತ ಇರ್ತಾನೆ. ನಾವೆಲ್ಲ ಭಕ್ತರಲ್ಲ, ಗೊತ್ತಾಯ್ತರ? ಲಕ್ಷದಲ್ಲಿ ಒಬ್ಬರು ಭಕ್ತರು ಇರ್ತಾರೆ. ಶರಣರು ಎಷ್ಟು ಜನರು ಅಂದ್ರೆ 1 ಕೋಟಿಗೆ ಒಬ್ಬ ಶರಣ ಹುಡ್ತಾನೆ ಅಂತ. ಅಂತವ್ರು ಶಿವಕುಮಾರ ಸ್ವಾಮಿಗಳು. ಅಂದ್ರೆ ಎಂತ ಅಂದ್ರೆ ಒಂದ್ಸರಿ ದೇವರು ಮನುಷ್ಯನನ್ನ ಭೂಮಿ ಕಳಿಸಿದ. ಹೋಗಪ್ಪ ಭೂಮಿ ಮೇಲೆ ಹೋಗಂತಂದ. ಏನ್ ಮಾಡ್ಬೇಕು ನಾನು ಅಂತ ಕೇಳಿದಂತ ಮನುಷ್ಯ. ಏನೇನ್ ಮಾಡ್ಬೇಕು? ನಾನೆಲ್ಲ ಮಾಡಿಟ್ಬಿಟ್ಟಿನಿ. ಮೇಘವಾಗಿ ತೇಲ್ತೀನಿ, ಮಳೆಯಾಗಿ ಇಳೆಗೆ ಇಳಿತೀನಿ, ಹೊಳೆಯಾಗಿ ಹರಿತೀನಿ, ಗಾಳಿಯಾಗಿ ಬೀಸ್ತೀನಿ, ಹೂವಾಗಿ ಅರಳ್ತೀನಿ, ಮೊಗ್ಗಾಗಿ ಬೀರ್ತೀನಿ, ಹಣ್ಣಾಗಿ ಮಾಗ್ತೀನಿ. ಅದನ್ನು ನೋಡಿ ನನ್ನನ್ನ, ಈ ಪ್ರಕೃತಿಯನ್ನ ನೋಡಿ, ನನ್ನ ಮಾಡಿರ್ತಕ್ಕಂಥ ಇದನ್ನ ನೋಡಿ ಸಂತೋಷ ಪಡೋ ಅಂತ ಹೇಳ್ದ. ಮನುಷ್ಯ ಬಂದು ಇವನ್ ನೋಡ್ತಾ ಇಲ್ಲ. ಹಣ್ಣು ಮಾರ್ದ, ಹೂವ ಮಾರ್ದ, ನೀರು ಮಾರ್ದ, ನಂತರದಲ್ಲಿ ಇನ್ನು ಏನೇನ್ ನೆಲದಾಗ ಸಿಗವಲ್ಲ ಏನೇನ್ ಮಾರ್ಕೆ ಅಂತ ಹೊಂಟ್ಬಿಟ್ಟು ನೋಡ್ತಾ ಇದ್ವಿ. ಆದ್ರೆ ಮನುಷ್ಯ ಅವುಗಳ ಪ್ರಕೃತಿಯೊಂದಿಗೆ ಅದನ್ನ ಹೆಂಗ ಸಂಪತ್ತಿನ ಜೊತೆಗೆ ಜ್ಞಾನ ಸಂಪತ್ತನ್ನ ಅದನ್ನೆಲ್ಲ ತಗೊಂಡು ಅಸಂಸ್ಕೃತಿಯನ್ನ ಸಂಸ್ಕೃತಿಯನ್ನ ಮಾಡಿ ಅದನ್ನ ಪರಿವರ್ತನೆ ಮಾಡಿಕೊಂಡವ್ರು ಯಾರಪ್ಪ ಅಂತಂದ್ರೆ ಶಿವಕುಮಾರ ಸ್ವಾಮಿಗಳು. ಅದಕ್ಕೋಸ್ಕರ ಇವತ್ತು ಪೂಜ್ಯನೀಯರಾಗಿದೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ. ನೀವೇನ್ ಮಾಡ್ತಾ ಇದ್ರಲ್ಲ, ಇದು ಒಂದು ಒಳ್ಳೆ ವಿಚಾರ. ಯಾಕಂದ್ರೆ ನೀವೇನಾದ್ರೂ ದಾನ ಕೊಡ್ಬೇಕಂದ್ರೆ ಪ್ರತಿಯೊಂದು ನೀನ್ ಬಟ್ಟೆ ತಗೊಂಬ, ಅದು ಗಿಡದಿಂದ ಬಂದಿರ್ತದೆ. ಇನ್ನು ಏನಾದ್ರು ನೀನು ಜಾಗ ದಾನ ಮಾಡೋದು ನಿನಗಿನ ಮುಂಚೆ ಬೇರೆಯವ್ರದ್ದಾಗಿರ್ತದೆ. ಯಾವ್ದಾದ್ರು ಮಾಡು, ನಿನ್ನದು ಅಂತಕ್ಕಂಥದ್ದು ಯಾವ್ದೇ ಇದ್ರೆ ನಿನ್ ಭಯಗಳು ರಕ್ತ ಮಾತ್ರ ಅದು ನಿಂದು. ಯಾಕಂದ್ರೆ ಅದು ಸ್ವಯಂ ಉತ್ಪತ್ತಿ ಆಗ್ತದೆ ದೇಹದಾಗ. ಅದಕ್ಕೋಸ್ಕರವಾಗಿ ದಾನಗಳಲ್ಲಿ ಸ್ವಂತ ಕೊಡ್ತಕ್ಕಂಥದ್ದು ಏನಾದ್ರು ನೀನ್ ಮಾಡ್ತಕ್ಕಂಥದ್ದಿದ್ರೆ ಅದು ಅಂತ. ಮತ್ತೆ ಅನ್ನದಾನ ಯಾವಪ್ಪ ಅಂತಂದ್ರೆ ಅಂತ ರಕ್ತವನ್ನ ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಅನ್ನಕ್ಕಿದೆ. ಅದು ಸೈನ್ಸ್ ಅಲ್ಲಿ ಅದು ಕಾರ್ಬೋಹೈಡ್ರೇಟ್ಸ್ ಅದು ಏನು ಹೇಳ್ತಾರೆ, ಅದು ಬೇರೆ. ಆದ್ರೆ ಅನ್ನಕ್ಕೆ ರಕ್ತವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಶಕ್ತಿ ಐತಲ್ಲ, ಅದನ್ನು ಕೂಡ ದಾನ ಮಾಡಿದ್ರೆ ಅದು ರಕ್ತದಾನಕ್ಕೆ ಸರಿಸಮಾನವಾಗಿರ್ತಕ್ಕಂಥ, ಯಾಕಂದ್ರೆ ಬದುಕಿಸ್ತತೆ. ಇದನ್ನ ನೀವು ಸರಿದೂಗಿಸ್ಕೊಂಡು ಪ್ರತಿ ವರ್ಷ ಈ ಪದ್ಧತಿ ಪ್ರಕಾರವಾಗಿ ಪರಂಪರಾಗತವಾಗಿ ಇದನ್ನ ಮಾಡ್ಕೊಂಡು ಬಂದಿರಿ. ಜನರ ಸಂಖ್ಯೆ ಮುಖ್ಯ ಅಲ್ಲ, ನೀವು ಬಹಳ ವ್ಯತ್ಯಾಸ ಮಾಡ್ಕೋಬೇಡ್ರಿ. ಎಷ್ಟು ಜನ ಬಂದಾರ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಶ್ರದ್ಧೆಯಿಂದ ನಾವು ಇಷ್ಟೇ ಜನ ಮಾಡ್ತೀವಿ ಅನ್ನೋದು ಮುಖ್ಯ, ಬಹಳ ಮುಖ್ಯ. ನೀವು ಆಲೋಚನೆ ಮಾಡ್ರಿ. ಇವತ್ತಿನ್ನೂ ಬಹಳ ಜನ ಭಕ್ತರು ಹೊರಬೇಕಾಗಿತ್ತು. ಒಂದು ಕೊರೆಕೊಪ್ಪದಲ್ಲಿ ಯಾವುದೋ ಒಂದು ಕಾರ್ಯಕ್ರಮದ ವಿಷಯ ಅಲ್ಲಿ ಹೋಗಿದ್ದಾರೆ. ಬಟ್ ಅವರೆಲ್ಲ ಈ ಕಡೆಗೆ ಗಮನ ಐತೆ, ಆಮೇಲೆ ಬಂದು ಅವ್ರು ಸೇರ್ತೀವಿ ತಾತ್ನವ್ರೆ ಅಂತ ಕೂಡ ನನಗೂ ಹೇಳಿದರು. ಇರಲಿ. ಆದರೆ ಯಾಕಂದರೆ ಅನ್ನದಾನಕ್ಕೆ ಎಷ್ಟು ಶ್ರೇಷ್ಠತೆ ಇರ್ತದಂದ್ರೆ ಅಂದರೆ ದಾನ ಕೂಡ ಗುಣವುಳ್ಳವರಿಗೆ ದಾನ, ಗುಣಶ್ರೇಷ್ಠನಾಗಲಿಕ್ಕೂ ದಾನ ಮಾಡ್ಬೇಕಂತ ಧರ್ಮರಾಯ. ನಾನು ಭಾಳ ಹೊತ್ತು ಮಾತಾಡಲ್ಲ, ಲಾಸ್ಟ್ ನಂದು ಒಂದು ದೃಷ್ಟ ಅಂತೇಳಿ ಮುಗಿಸ್ತೀನಿ. ಧರ್ಮರಾಯ ಭೀಮ ಒಂದ್ಸರಿ ಯೋಚನೆ ಮಾಡ್ತಿದ್ರು, ಯಾಕೋ ನಮ್ಮ ತಂದೆಗೆ ಸ್ವರ್ಗ ಸಿಕ್ಕಿಲ್ಲ ಅಂತ ಹೇಳ್ತಾರೆ, ಹೆಂಗ್ ಮಾಡೋಣ ಅಂತೇಳಿ ನಾರದ ಮಹರ್ಷಿಗಳನ್ನ ಕೇಳಿದಾಗ ನಾರದ ಮಹರ್ಷಿಗಳು ಏನ್ ಹೇಳಿದ್ರು ಅಂದ್ರೆ ಅನ್ನದಾನ ಅರಮನೆಯಲ್ಲಿ ಪ್ರಸಾದ ಮಾಡ್ಬೇಕು, ಊಟ ಮಾಡ್ಬೇಕಂತ ಹೇಳಿದ್ರು. ಎಲ್ಲಾ ಜನಗಳೆಲ್ಲ ಏನ್ ಮಾಡಿದ್ರು, ಊಟಕ್ಕಂತ ಬಂದ್ರು. ಆದ್ರೆ ಭೀಮನಿಗೊಂದು ಸಂಶಯ ಮೂಡ್ತು. ಈಗ ಇಷ್ಟು ಜನ ಬಹಳ ಚೆನ್ನಾಗಿತ್ತಪ್ಪ, ಸಂತೃಪ್ತಿ ಆಗ್ತು ನನಗೆ ಅಂತೇಳಿ ಅಂದ್ಬಿಟ್ರೆ ಆಕಾಶದಲ್ಲಿ ಗಂಟೆ ಡಣ ಡಣ ಅಂತ ಹೊಡ್ಕಣ ಶಬ್ದ ಕೇಳಿಸುತ್ತಂತ ಹೇಳಿದ. ಸರಿ ಆಯ್ತು ಅಂತೇಳಿ ಇಡೀ ಊರ್ ಜನನೆಲ್ಲ ಕರೆಸಿದ್ರು, ಪ್ರಸಾದಕ್ಕೆಲ್ಲ ರೆಡಿ ಮಾಡಿದ್ರು. ಇನ್ನೇನಾಯ್ತು, ಎಲ್ಲ ಊರೆಲ್ಲ ಬಾಗ್ಲಾಗ್ತು. ಅಲ್ಲಿ ಒಬ್ಬ ನಮ್ಮ ಶಿವಕುಮಾರ್ ತಾತನಂತವ್ರು ವಯಸ್ಸಾಗಿ, ಯಾಕಂದ್ರೆ ಶರಣರದ ಪರೀಕ್ಷೆ ಮಾಡ್ಲಿಕ್ಕೆ ನೀವು ಅನ್ಕೊಂಡಿರಿ, ಶರಣರಿರೋದು ಲೋಕೋದ್ಧಾರದ ಜೊತೆಗೆ ಭಕ್ತರ ಪರೀಕ್ಷೆಯನ್ನು ಮಾಡೋದು ಯಾವ್ದಪ್ಪ ಅಂದ್ರೆ ಅವರು ಬಂಗಾರದ ಪರೀಕ್ಷೆ ಅಕ್ಸಾಲಿಗೆ ಮಾಡಿದ್ರೆ ಭಕ್ತರ ಪರೀಕ್ಷೆಯನ್ನು ಯಾವಾಗಲೂ ಗುರು ಮಾಡ್ತಾರೆ. ಅವರು ಕೂಡ ಏನ್ ಮಾಡಿದ್ರು,
ಅವ್ರು ಭಿಕ್ಷಾಟನೆ ಮೂಲಕನೇ ಆಶ್ರಮ ನಡೆಸಿದ್ರು. ಊರಲ್ಲಿ ಹೊಟ್ಟೆ ಹಸ್ಕೊಂಡಿದ್ರು, ಭಿಕ್ಷೆ ಪಡಿಕಂತ ಬಂದ್ರು, ಒಂದ್ ಮನೆ ಬಾಗಿಲಿ ತೆಗೆದಿಲ್ಲ. ಇದೇನಿದು ಒಂದ್ ಮನೆ ತೆಗೆದಿಲ್ಲ ಅಂದ್ರೆ ಅಲ್ಲಿ ಜನ ಸೇರಿದ್ರು, ನೋಡಿದ್ರು, ಅಯ್ಯೋ ಇಲ್ಲಿ ಪ್ರಸಾದ ಇದ್ದಂಗೈತೆ, 3-4 ದಿವಸ ಆಯ್ತು ನಾನು ಊಟ ಮಾಡಿಲ್ಲ, ಒಂದ್ ಕ್ಷಣ ನಾನು ಒಂದು ಊಟ ಮಾಡಿಲ್ಲದ್ರೆ, ನೀರ್ ಕುಡದೆ ಇದ್ರೆ ನನ್ನ ಜೀವನ ಹೋಗಂಗೈತೆ, ಮೊದಲು ನನಗೆ ನೀಡ್ರಿ ಅಂತ ಕೇಳಿದ್ರು. ಅಲ್ಲಿ ಇದ್ದವ್ರು ಹೇಳಿದ್ರು, ರಾಜರು ಎಲ್ಲ ಮೊದಲು ಬ್ರಾಹ್ಮಣರಿಗೆ, ಸ್ವಾಮಿಯರಿಗೆ, ದೊಡ್ಡ ದೊಡ್ಡವರಿಗೆ ಎಲ್ಲರಿಗೆ ಪ್ರಸಾದ ಆದ್ಮೇಲೆ ನೀಡ್ತತೆ, ಸ್ವಲ್ಪ ಹೊತ್ತು ಕಾಯಿ ಅಂತ ಹೇಳಿದ್ರು. ಇಲ್ಲಪ್ಪ ಬಹಳ ಹೊಟ್ಟೆ ಹಸಿತಂದ್ರೆ ಕೇಳಿಲ್ಲ. ಅಮ್ಮ ಸಂಸ್ಥೆ ಹಾಗೂ ಶ್ರೀ ಶಿವಕುಮಾರ ಸ್ವಾಮಿ ಸೇವಾ ಬಳಗ ಇವರ ವತಿಯಿಂದ ನಡೆದಂತಹ ಈ 7ನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ನಮ್ಮಗಳನ್ನೆಲ್ಲ ಈ ಸಂದರ್ಭದಲ್ಲಿ ಗುರುತಿಸಿ ಸನ್ಮಾನಿಸಿರುವುದು, ಅದು ನಡೆದಾಡುವ ದೇವರ ಸಾನ್ನಿಧ್ಯದಲ್ಲಿ ನಮ್ಮೆಲ್ಲರಿಗೂ ಸನ್ಮಾನಿಸಿರ್ತಕ್ಕಂಥದ್ದು ನಾವೆಂದೂ ಮರೆಯದ ಕ್ಷಣ. ಏಕೆಂದರೆ ನೋಡಿ, ನಾವೆಲ್ಲರೂ ಯಾವಾಗಲೂ ಮನೆ ಮಠ ಹೆಂಡತಿ ಮಕ್ಕಳು ಈ ಜಂಜಾಟದಲ್ಲಿ ನಮ್ಮನ್ನು ನಾವು ಕಳೆದುಕೊಂಡ್ಬಿಡ್ತೀವಿ. ನಮ್ಮನ್ನು ನಾವು ಕಳೆದುಕೊಂಡಾಗ ನಾವು ಒಂದಿನ ಕಳೆದೋಗೋದಂತೂ ಅದು ಗ್ಯಾರಂಟಿ. ನಾವು ಕಳೆದೋದಾಗ ಮನೆ ಮಕ್ಕಳು ನೆನೆಸ್ಕೊಳ್ಳೋದು ಅದು ಅವರವರ ಮಾಡಿದಂತಹ ಸಂಪತ್ತಿನ ಆಧಾರದ ಮೇಲೆ ನೆನೆಸ್ಕೊಂತಾರೆ. ಆದರೆ ಇವತ್ತು ನಮ್ಮಗಳ ಯಾವುದೇ ದೈಹಿಕ ಸಂಪರ್ಕವಿಲ್ಲದಂತಹ, ನಮ್ಮೆಲ್ಲರಿಗೂ ಆದರ್ಶವಾಗಿದಂತಹ ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಬಡ ಅನಾಥ ಮಕ್ಕಳೆಲ್ಲರೂ ನನಗೆ ಮಕ್ಕಳು ಎಂದು ಭಾವಿಸಿ ಸುಮಾರು ಪ್ರತಿ ವರ್ಷ 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅಕ್ಷರ, ಅನ್ನ, ಆಶ್ರಯ ಈ ಆ ದಾನವನ್ನು ಮಾಡ್ತಾ ತ್ರಿವಿಧ ದಾಸೋಹಿಯಾಗಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಇವತ್ತು ನಮ್ಮ ಜೊತೆಗಿಲ್ಲದಿದ್ದರೂ ಕೂಡ ಯಾವ ರೀತಿ ನಾವೆಲ್ಲರೂ ಆರಾಧಿಸ್ತಾ ಇದ್ದೀವಿ ಅಂದರೆ, ಒಂದು ಹತ್ರ ಶರಣರು ಹೇಳ್ತಾರೆ, ನಮ್ಮ ಜೀವನದ ಆನಂದ ಯಾವಾಗ ಆಗುತ್ತೆ ಅಂದರೆ ಲಿಂಗ ಪೂಜೆಯಿಂದ ಒಂದು ದಿನದ ಆನಂದ. ನಾವು ಪ್ರತಿದಿನ ಲಿಂಗ ಪೂಜೆ ಮಾಡ್ಕೊಂಡ್ರೆ ಅವತ್ತಿನ ಮಾತ್ರ ಆನಂದ ಸಿಕ್ಕತ್ತೆ. ಜಂಗಮಾರ್ಚನೆಯಿಂದ ಒಂದು ದಿನದ ಆನಂದ. ನಾವು ಜಂಗಮನ ಕರೆದು ಅವರ ಆರಾಧನೆ ಮಾಡಿದರೆ ಒಂದು ದಿನದ ಆನಂದ ಆಗ್ತದೆ. ಗುರು ಪೂಜೆಯಿಂದ ಒಂದು ತಿಂಗಳ ಆನಂದ. ನಾವು ಗುರುಗಳ ಪೂಜೆ ಮಾಡಿದರೆ ಒಂದು ತಿಂಗಳ ಆನಂದ ಆಗುತ್ತೆ. ಹಾಗಾದರೆ ನಮ್ಮ ಜೀವನ ಆನಂದ ಆಗ್ತದೆ ಯಾವಾಗ ಅಂದರೆ ಸಮಾಜ ಸೇವೆಯಿಂದ ಜೀವನವೇ ಆನಂದ. ನೋಡಿ, ಸಮಾಜ ಸೇವೆಯಿಂದ ಜೀವನವೇ ಆನಂದ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಸಮಾಜ ಸೇವೆಗೆ ತನ್ನದೇ ಆದಂತಹ ಒಂದು ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂಥ, ನೀವೆಲ್ಲರೂ ಸಿನಿಮಾ ಅಂದರೆ ತಪ್ಪದೆ ನೋಡಿರ್ತೀವಿ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಸಿರಿವಂತ ಅನ್ನುವಂತಹ ಸಿನಿಮಾ ನೋಡಿದಾಗ ಸಮಾಜಕ್ಕೆ ನಾವೇನಾದರೂ ಕೊಟ್ಟರೆ ಸಮಾಜ ನಮಗೆ ಏನು ಕೊಡ್ತದೆ ಅನ್ನುವಂಥದ್ದನ್ನು ನಮ್ಮ ಕಣ್ಣಿಗೆ ಕಟ್ಟುವಂತೆ ನೋಡ್ತೀವಿ. ಅದೇ ರೀತಿಯಲ್ಲಿ ನಮ್ಮ ಸ್ವಾಮೀಜಿಯವ್ರನ್ನಾಗಿರ್ಬೋದು, ಇತ್ತೀಚೆಗೆ ಇಲ್ಲೆಲ್ಲ ಯುವಕರು ಜಾಸ್ತಿ ಇರೋದ್ರಿಂದ ಯುವಕರಿಗೆ ಪ್ರೇರಣೆ ಅಂತ ಹೇಳಿದ್ರೆ ನಿಜವಾಗ್ಲೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಅವರೆಲ್ಲ ಸಮಾಜಕ್ಕೆ ಕೊಟ್ಟಿದ್ದು ಕೇವಲ ಒಂದೇ ಒಂದು ಭಾಗ. ಆದರೆ ಇವತ್ತು ನಾವು ನಮ್ಮ ತಂದೆ ತಾಯಿಗಳ ಫೋಟೋವನ್ನು ಮನೆಯಲ್ಲಿ ಎಷ್ಟು ಜನ ಹಾಕೊಂಡಿರ್ತೀವಿ ಅಂತ ಯೋಚನೆ ಮಾಡ್ಬೋದು. ಆದರೆ ಇಂತಹ ಶರಣರ, ಸಾಧಕರ, ಯಾರ್ಯಾರು ಸಮಾಜ ಸೇವೆ ಮಾಡಿರ್ತಾರಲ್ಲ ಅವರಿಗೆ ಕೊನೆಯೇ ಇಲ್ಲ. ಯಾಕೆಂದ್ರೆ ನೋಡಿ, ಎಲ್ಲರ ಮನದಲ್ಲಿದ್ದಾರೆ. ಈ ರೀತಿಯ ಒಂದು ಸಮಾಜ ಸೇವೆ ಗುಣ ನಿಜವಾಗ್ಲೂ ಕೂಡ ಅಮ್ಮ ಸಂಸ್ಥೆಯವರು, ಈ ಶಿವಕುಮಾರ ಸ್ವಾಮೀಜಿ ಸೇವಾ ಬಳಗದವರು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅಮ್ಮ ಸಂಸ್ಥೆಯವರು ಈ ಭಾಗದಲ್ಲೆಲ್ಲ ಅನೇಕ ಕಾರ್ಯಕ್ರಮ ಮಾಡ್ತಾರೆ. ಉದಾಹರಣೆಗೆ ನಮ್ಮ ಶಾಲೆಯಲ್ಲೇ ಸುಮಾರು 2 ಮಕ್ಕಳನ್ನು ದತ್ತು ತೆಗೆದುಕೊಳ್ಳೋದ್ರ ಮೂಲಕ ಅದು ಭಾಳ ಚಂದ ಹೇಳಿದ್ರು ಸರ್. ಅಡಿಯಿಂದ ಮುಡಿವರೆಗೂ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಈ ರೀತಿ ಸಾಮಾಜಿಕ ಕಾರ್ಯಗಳು ಮಾಡ್ತಾ ಇದ್ದಾರೆ. ನಾವು ವೈಯಕ್ತಿಕವಾಗಿ ನಮಗೆ ನಮ್ಮ ಹತ್ರ ದುಡ್ಡು ಇರ್ಬೋದು, ಆದರೆ ಸಮಾಜ ಸೇವೆ ಮಾಡೋದಕ್ಕೆ ನಮಗೆ ಟೈಮ್ ಇರೋದಿಲ್ಲ ಅಥವಾ ಯಾವ ರೀತಿ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಆದರೆ ನಮ್ಮೆಲ್ಲರಿಗೂ ಮಾರ್ಗ
ನಮಗೆ ಒಬ್ಬೊಬ್ಬರಿಗೆ ನಾವು ಸಮಾಜ ಸೇವೆ ಮಾಡೋಕ್ಕೆ ಕಷ್ಟ ಆದರೂ ಕೂಡ ಸಂಗ್ರಹಿತವಾಗಿ ಈ ರೀತಿ ಅಮ್ಮ ಸಂಸ್ಥೆ ಅನ್ನುವಂಥ ಸಂಸ್ಥೆಗಳ ಮೂಲಕ ನಮಗೆ ತಿಳಿದಷ್ಟು ದಾನ ಮಾಡೋದ್ರ ಮೂಲಕ ಅವರಿಂದ ಮತ್ತೆ ಅದರಲ್ಲೂ ನಿಮ್ಮ ಪಾಲು ಕೂಡ ಇರ್ತದೆ ಅನ್ನುವಂಥದ್ದನ್ನು ಮೆಚ್ಚಿಕೊಂಡು ಈ ಸಂಸ್ಥೆ ಬೃಹದಾಕಾರವಾಗಿ ಬೆಳೆದು ಸಮಾಜಕ್ಕೆ ತನ್ನದೇ ಆದಂತಹ ಸೇವೆಯನ್ನು ಸದಾ ಮಾಡಲಿ. ಆ ಒಂದು ಶಕ್ತಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಆ ತಂಡಕ್ಕೆ ನೀಡಲಿ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಶರಣ. ತಮ್ಮ ಅನಿಸಿಕೆಯನ್ನು ತಿಳಿಸಿಕೊಟ್ಟಂತಹ ಬಸವರಾಜ್ ಸರ್ ಇವರಿಗೆ ತುಂಬ ಹೃದಯದ. ಇಲ್ಲಿ ನಾನು ರೈತ ಪರ ಹೋರಾಟಗಾರನಾಗಿ ಬಂದಿದ್ದೀನಿ. ಈಗ ರೈತರ ಒಂದು ಇದು ಹೇಗಿದೆ ಅಂದರೆ ಇಲ್ಲಿ ಭಾರಿ ಕಠಿಣವಾಗಿದೆ ಈ ಭಾಗದಲ್ಲಿ. ಅದಕ್ಕೋಸ್ಕರ ನಾನು ಇದರಿಂದ ಪ್ರೇರಣೆಯಾಗಿ ರೈತ ಪರ ಹೋರಾಟಗಾರಗಳನ್ನು ಮಾಡುತ್ತಾ ಹಾಗೆ ಈಗ ಒಂದು ವಚನ ಮನೆಗೆ ಊಟಕ್ಕೆ ಮಜ್ಜಿಗೆ ಲೇಸು, ಕಜ್ಜಾಯಕ್ಕೆ ತುಪ್ಪ ಲೇಸು, ಮನೆಗೆ ಅಜ್ಜಿ ಲೇಸು, ಊರಿಗೆ ಒಕ್ಕಲಿಗನೇ ಲೇಸು ಸರ್ವಜ್ಞ ಅಂತ ಹೇಳಿದ್ದಾರೆ. ಆ ಗ್ರಾಮದಲ್ಲಿ ಒಕ್ಕಲಿಗನಿಲ್ಲ ಅಂದಿದ್ರೆ ಒಂದು ಕೊಳಚೆ ನೀರನ್ನು ಯಾವ ರೀತಿ ಕೊಳಚೆಯಾಗಿ ಅದು ಸ್ಮೆಲ್ ಬರ್ತೆ ಹಂಗಾಗುತ್ತೆ. ಅದಕ್ಕೋಸ್ಕರ ಇವಾಗ ನಾವು ಗ್ರಾಮಗಳಲ್ಲಿ ರೈತರಿಗೆ ಏಳಿಗೆಯಾಗಿ ನಾವು ಹೋರಾಟ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಈ ಭಾಗದಲ್ಲಿ ವಿಶೇಷವಾಗಿ ರೈತರು ಹೇಗಿದ್ದೀವಿ ಅಂದರೆ ಒಂದು ಅಣಿಮುತ್ತುಗಳು ಸಮುದ್ರದಲ್ಲಿ ಆಳಕ್ಕೆ ಹೋಗಿ ರೈತರನ್ನು ಬಿಕ್ಕೊಂಬರ್ತಿಲ್ಲ ಆ ಪರಿಸ್ಥಿತಿನಲ್ಲಿ ಇದೆ. ಅದಕ್ಕೋಸ್ಕರ ರೈತರಿಗೆ ಈ ಅಮ್ಮ ಸಂಸ್ಥೆ ಕಡೆಯವರು ಕೂಡ ಸ್ವಲ್ಪ ತಿಳುವಳಿಕೆ ಹೇಳಿ ರೈತರನ್ನಾಗಿ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಹಾಗೂ ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು ಅಲ್ಲಿ ಮಠದಲ್ಲಿ ಕೂಡ ಇವತ್ತು ತಮ್ಮ ಒಕ್ಕಲತನವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ಅವರು ರೈತರಾಗಿ ಕೆಲಸ ಮಾಡಿ ಮತ್ತು ತಮ್ಮ ಒಂದು ಮಠವನ್ನು ಅಭಿವೃದ್ಧಿ ಮಾಡಿ ಮಕ್ಕಳಿಗೆ ಎಷ್ಟೋ ಲಕ್ಷಾಂತರ ಮಕ್ಕಳಿಗೆ ವಿದ್ಯಾಭ್ಯಾಸ, ಊಟ, ವಸತಿಯನ್ನು ಕೊಟ್ಟು ಅವರು ಇವತ್ತು ಸಮಾಜಮುಖಿ ಸೇವೆಗಳನ್ನು ಮಾಡಿ ಅಲ್ಲಿನ ವಿದ್ಯಾರ್ಥಿಗಳು ಕೂಡ ಸಮಾಜ ಸೇವಕರಾಗಿ ಕೆಲಸ ಮಾಡೋದನ್ನು ನಾವು ನೋಡಿದ್ದೀವಿ. ಹಾಗೆ ಒಕ್ಕಲತನ ಅನ್ನುವುದು ಒಕ್ಕಲಿಗನು ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಎನ್ನುವ ಒಂದು ನಾಣ್ಣುಡಿ ಇದೆ. ಒಕ್ಕಲಿಗನು ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಒಕ್ಕಲಿಗನನ್ನು ಒಕ್ಕಲಿಸುವ ಕೆಲಸವನ್ನು ಎಲ್ಲ ಸಾರ್ವಜನಿಕರು ಮಾಡ್ಕೋಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ಈ ಕಾರ್ಯಕ್ರಮವನ್ನು ನೆರವೇರಿಸಿದ ಅಮ್ಮ ಸಂಸ್ಥೆಯವರಿಗೂ ಅನಂತ ಧನ್ಯವಾದಗಳು. ಹಿತನುಡಿಯನ್ನು ತಿಳಿಸಿಕೊಟ್ಟಂತಹ ಮೊದಲನೆಯ ಪಾಠಶಾಲೆ ತಾಯಿಯಿಂದನೇ ಕಲಿತಾ ಬರ್ತಾ ಇರ್ತೀವಿ. ಈಗಿನ ಪರಿಸ್ಥಿತಿ ನೋಡೋದಂತಂದ್ರೆ ತಾಯಿಯಿಂದ ಕಲಿಯೋದಕ್ಕಿಂತ ಸ್ನೇಹಿತರಿಂದ ಕಲಿಯೋದನ್ನು ಕಡಿಮೆ ಆಗ್ಬಿಟ್ಟಿದೆ ಇವಾಗ. ಸ್ನೇಹಿತರಿಂದ ಕಲಿಯೋದು ಯಾವುದನ್ನು ತಗೋಬೇಕು ಯಾವ್ದು ತಗೊಳ್ಬಾರ್ದು ಅನ್ನೋದನ್ನೇ ಈಗಿನ ಮಕ್ಕಳಿಗೆ ಇಲ್ಲ. ನಾನು ಸ್ವಲ್ಪ ಮಾತಾಡೋದನ್ನ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಆ ಥರ ಆಗುತ್ತೆ. ಯಾಕೆಂದ್ರೆ ಒಳ್ಳೆ ಗುಣನ ಕಲಿಬೇಕು. ಈಗ ಅದೇ ಒಳ್ಳೆ ಗುಣದ ಕೊರತೆನೇ ತುಂಬಾ ಇದೆ ಇವಾಗ. ಈಗಿನ ಪರಿಸ್ಥಿತಿ, ಈಗಿನ ಜನ್ರೇಷನ್ ಆ ಥರ ಇದೆ. ಮನೆಯಲ್ಲಿ ಮಕ್ಕಳು ಯಾವ ಥರ ಬೆಳೀತಿರ್ತಾರೆ, ನಾವು ಎಲ್ಲ ಹಾಸ್ಟೆಲಲ್ಲಿ ಬಿಡ್ತಿರ್ತೀವಿ, ಬೇರೆ ಎಲ್ಲೋ ಇರ್ತವೆ, ನಮ್ಮ ಅಕ್ಕಪಕ್ಕದವ್ರ ಮನೆಯಲ್ಲಿ, ನಮ್ಮ ರಿಲೇಷನ್ ಮನೆಯಲ್ಲೂ ಬಿಟ್ಟಿರ್ತಿದ್ವಿ. ಈಗ ನಾವು ಹಳ್ಳಿಯಲ್ಲಿ ಸ್ಕೂಲೆಲ್ಲ ಇರಲ್ಲ, ಅಲ್ಲಿ ಇರಲ್ಲ ಅಂದರೆ ನಮ್ಮವ್ರ ಮನೆ ಬಿಡೋಣ ಅಂತ ಇರ್ತಾರೆ. ಆದರೂ ನಮ್ಮ ಮಕ್ಕಳು ಅಲ್ಲಿ ಬಿಟ್ಟಿದ್ದೀವಿ, ಹೇಗಿದ್ದಾರೆ, ಏನು ಓದ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಕಾಲೇಜಿನಲ್ಲಿ ಬಿಟ್ಟಿದ್ರು ಕೂಡ, ಹಾಸ್ಟೆಲ್ ಇದ್ರು ಕೂಡ ನನ್ನ ಮಕ್ಕಳು ಹೇಗಿರ್ತಾರೆ, ಒಂದು ಕಣ್ಣು ಮಕ್ಕಳ ಹತ್ರ ಇಡಬೇಕನ್ನೋದಂದ್ರೆ ನನ್ನ ಅನಿಸಿಕೆ. ಒಂದು ಅಜ್ಜರ್ದು, ಯಾಕಂದರೆ ಅವರು ನಮ್ಮನ್ನು ಮಕ್ಕಳನ್ನಾಗಿ ನಮ್ಮನ್ನು ಯಾವ ಥರ ಬೆಳೆಸ್ಬೇಕಂತ ನಮ್ಮನ್ನು ಆ ಥರ ತಿಳಿಸಿ ನಾವು ಬೆಳ್ಕೊಳ್ತಾ ಇದ್ದೀವಿ, ಬೆಳಿತಾನೂ ಇದ್ದೀವಿ. ಇನ್ನು ಬೆಳೆದೀವಿ ಅಂತಲ್ಲ, ಬೆಳಿತಾನೂ ಇದ್ದೀವಿ ಇನ್ನು ನಾವು. ಹಾಗೆ ಒಂದು ಎಲ್ಲರಿಗೂ ಒಂದು ವಿನಂತಿ, ಮಕ್ಕಳು ಹೇಗೆ ಬೆಳೀತಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋದನ್ನು ತಿಳ್ಕೊಬೇಕನ್ನೋದೊಂದೇ ನನ್ನ ಆಸೆ, ಅನಿಸಿಕೆ, ಒಂದು ಕಾಳಜಿಯಿಂದನೇ ಹೇಳ್ತಾ ಇದ್ದೀನಿ. ಇದೊಂದು ಅಜ್ಜರದ್ದು ಪುಣ್ಯತಿಥಿ ದಿನ ಹೇಳ್ಬೇಕಂತಲೇ ನನಗೆ ಅನಿಸಿತ್ತು. ಅದಕ್ಕೋಸ್ಕರ, ಯಾಕಂದರೆ ಏನೇ ಮಾಡಲಿ ಅಪ್ಪ ಅಮ್ಮ ಹೆಂಗಿದ್ದಾರೆ ಹಂಗೆ ಮಕ್ಕಳು, ತಾಯಿಯಂತೆ ಮಗಳು, ನೂಲಂತೆ ಸೀರೆ, ಈ ಥರ ಹೇಳ್ತಾ ಇರ್ತಾರೆ ಎಲ್ಲ ಜನ. ಅದೇ ನೂಲಂತೆ ಸೀರೆ ಇರುತ್ತೆ, ಅದೇ ನೂಲು ಯಾವ ಥರ ಇರುತ್ತೆ ಅನ್ನೋದ್ರ ಮೇಲೇ ಸೀರೆ ಬರ್ತಾ ಇರುತ್ತೆ. ಅದೇ ತಾಯಿ ಒಳ್ಳೆ ಗುಣ, ಒಳ್ಳೆ ಬೆಳವಣಿಗೆ, ಮನೆಯಲ್ಲಿ ಅಜ್ಜ ಅಜ್ಜಿಯರು ನೋಡೋದಾಗ್ಲಿ, ಅಥವಾ ಮನೆಗೆ ಬಂದವ್ರನ್ನ ಬನ್ನಿ ಅಂತ ಕರೆಯೋದಾಗ್ಲಿ, ಬಂದಂದ್ರೆ ಮಕ್ಕಳು ಬಾಗ್ಲಾಕೊಂಡು ಒಳಗೆ ಹೋಗ್ಬಿಡ್ತಾವೆ. ಈಗ ಬಂದವ್ರನ್ನ ಯಾವ ಥರ ಮಾತಾಡ್ಸ್ಬೇಕು ಅನ್ನೋದು ಇದೆ, ಆ ಥರ ಎಲ್ಲ ತುಂಬ ಕೊರತೆ ಇದೆ. ಈಗ ಸ್ವಲ್ಪ ನಮ್ಮ ಮಕ್ಕಳಿಗೆ ಪದ್ಧತಿಗಳೆಲ್ಲ ತಿಳಿಸ್ಕೊಡ್ಬೇಕು ಅನ್ನೋದೊಂದೇ ನನ್ನ ಆಸೆ. ಆಲ್ಮೋಸ್ಟ್ ಎಲ್ಲರೂ ಇದ್ದೇ ಇರ್ತಾರೆ, ಇಲ್ಲದೆ ಇರೋರು ಕೂಡ ಸ್ವಲ್ಪ ತಿದ್ದುಕೊಳ್ಳೋಣ, ಅದರಲ್ಲಿ ನಾನು ಕೂಡ ತಿದ್ದುಕೊಳ್ಳೋಣ ಅಂತಲೇ ಹೇಳ್ತೀನಿ. ನಾನು ಕೂಡ ಎಲ್ಲರಿಗೂ ಒಳ್ಳೇದಾಗಲಿ, ಗುರುಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ, ಅಜ್ಜರು ಶ್ರೀ ಗುರುರಾಯರು ಕೂಡ ಎಲ್ಲರಿಗೂ ಒಳ್ಳೇದು ಮಾಡಲಿ, ರಾಯರು ಎಲ್ಲರ ಜೊತೆಗೆ ಇರಲಿ ಅನ್ನೋದೊಂದೇ ನನ್ನ ಅನಿಸಿಕೆ, ಆಸೆ. ಧನ್ಯವಾದಗಳು. ಏನಾದರೂ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಧನ್ಯವಾದ. ಹಿತನುಡಿಯನ್ನು ತಿಳಿಸಿಕೊಟ್ಟಂತಹ ಕವಿತಾ ರುದ್ರಗೌಡ ಇವರಿಗೆ ಗುರುಗಳಾದ ಶ್ರೀ ಶಿವಕುಮಾರ ಸ್ವಾಮಿ ಅವರಿಗೂ ನಮಸ್ಕರಿಸುತ್ತಾ, ನಾನು ಸನ್ಮಾನ ತಗೊಳ್ಳುವಂಥ ದೊಡ್ಡ ವ್ಯಕ್ತಿ ಏನೂ ಅಲ್ಲ.
ನನ್ನದೊಂದು 2 ಹಿತನುಡಿಗಳಷ್ಟೇ. ಇವತ್ತು ರಕ್ತ ಕೊರತೆ ಯಾವುದರಿಂದ ಆಗ್ತಿದೆ? ಇವಾಗ ಗರ್ಭಿಣಿಯರಿಗೆ ತುಂಬಾ ರಕ್ತ ಕೊರತೆ ಇದೆ. ಯಾಕಂದ್ರೆ ಅವರು ಸರಿಯಾದ ಆಹಾರ ತಗೊಂತಾ ಇಲ್ಲ, ಸರಿಯಾದ ರೀತಿಯಿಂದ ಪೌಷ್ಟಿಕ ಆಹಾರ, ಮೇನ್ ಆಗಿ ಪೌಷ್ಟಿಕ ಆಹಾರ ತಗೊಂತಾ ಇಲ್ಲ. ಇವಾಗಿನ ಜನರೇಷನ್ ಅಲ್ಲಿ ಫಾಸ್ಟ್ ಫುಡ್, ಎಲ್ಲರೂ ಹೊರಗಡೆ ಆಹಾರವನ್ನು ಬಯಸ್ತಾರೆ. ಆದಷ್ಟು ಹೊರಗಡೆ ಆಹಾರವನ್ನು ಅವಾಯ್ಡ್ ಮಾಡಿ ಮನೆಯಲ್ಲಿರೋ ಆಹಾರವನ್ನು ಅಚ್ಚುಕಟ್ಟಾಗಿ ಮಾಡಿ. ಎಲ್ಲ ಮನೆಯಲ್ಲೂ ಇರುತ್ತೆ ಸಮಸ್ಯೆಗಳನ್ನು. ಆ ಸಮಸ್ಯೆಗಳ ಜೊತೆಗೆ ಮನೆ ಆಹಾರ ತಿನ್ನಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರಲ್ಲ, ಅವರೆಲ್ಲರಿಗೂ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲರಿಗೂ ಮನೆ ಸಮಸ್ಯೆ ಇರುತ್ತೆ, ಯಾರಿಗಿರಲ್ಲ ಮನೆ ಸಮಸ್ಯೆ. ಆ ಮನೆ ಸಮಸ್ಯೆಗಳ ಜೊತೆಗೆ ಅದರ ಮಧ್ಯದಲ್ಲಿ ಇಂಥ ಕಾರ್ಯಕ್ರಮಗಳು ನಡೆಯೋದು, ಸಮಾಜ ಸೇವೆ ನಡೆಯೋದು ಅಪರೂಪ ಆಗ್ಬಿಟ್ಟಿದೆ. ಯಾಕಂದ್ರೆ ಇವಾಗಿನ ಜನರೇಷನ್ ನಲ್ಲಿ ಯಾರಿಗೂ ಟೈಮ್ ಇಲ್ಲ, ಪ್ರತಿಯೊಬ್ಬರಿಗೂ ಟೈಮ್ ಇಲ್ಲ, ಊಟ ಮಾಡೋಕ್ಕೂ ಟೈಮ್ ಇಲ್ಲ, ಎಲ್ಲರೂ ಹೋಗ್ಬೇಕಂದ್ರೂ ಟೈಮ್ ಇಲ್ಲ ಅಂತಾರೆ. ಅಂಥದ್ರಲ್ಲಿ ಇಷ್ಟು ಜಂಜಾಟದಲ್ಲಿ ಸಮಯವನ್ನು ತಗೊಂಡು ಒಂದು ದಿನ ಅನ್ನದಾನ ಮತ್ತೆ ರಕ್ತದಾನ ಶಿಬಿರವನ್ನು ಆಯೋಜಿಸಿದಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರ ತಿಳಿಸುತ್ತಾ ನನ್ನದೊಂದು 2 ಅನಿಸಿಕೆಗಳನ್ನು ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು ಎಲ್ಲರಿಗೂ. ಉಮಾದೇವಿ, ಆದ್ರೆ ಗುರುಕುಲ ಅಂತಕ್ಕಂಥದ್ರ ಬಗ್ಗೆ ಕಲ್ಪನೆ ಇಲ್ಲ ಅಂತ ಹೇಳಿದ್ರು. ವಿದ್ಯಾನಗರಕ್ಕೆ ಬಂದಿದ್ರು. ಅವ್ರು ಹೇಳಿದ ಉದ್ದೇಶ ಏನಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಇಲ್ಲಿಲ್ಲ, ನೀವೆಲ್ಲರೂ ಅಬ್ಸರ್ವ್ ಮಾಡಿ ನೋಡಿ. ಗಂಜಿ ಆ ಬಚ್ಚಲು ಮೂರಾಗಿಂದ ಬರ್ತಿತ್ತು ಹೊರಗಡೆ, ಗಂಜಿ ಬಸಿ ಅಂತ ಹೊಟ್ಟೆ ಸು ತಡ್ಕೊಂಡ್ಲಾರ್ದೆ ಆ ಗಂಜಿನ ಸ್ವೀಕರಿಸ್ಬಿಟ್ಟ, ತಗೊಂಡ್ಬಿಟ್ಟ, ಹುಡುದ ತಕ್ಷಣ ಆಕಾಶದಲ್ಲಿ ಗಂಟೆ ಡಣ ಅಂತ ಬಾರಿಸ್ತಂತೆ. ಇನ್ನು ಯಾರು ಉಂಡೇ ಇಲ್ಲ. ಎಲ್ಲರಿಗೆ ಆಶ್ಚರ್ಯ. ನೋಡ್ರಿ, ನಾರದರನ್ನ ಕೇಳ್ತಾರೆ, ಏನ್ರಿ ನಾವು ಊಟ ಮಾಡಿದ ಯಾರು ಗಂಟೆ ಅಲ್ಲ. ಅವಾಗ ನಾರದರು ತಮ್ಮ ದಿವ್ಯ ದೃಷ್ಟಿಯಿಂದ ಯೋಚನೆ ಮಾಡಿದ್ರು, ಯಾರು ಪ್ರಸಾದ ಮಾಡ್ಬೇಕಾಗಿತ್ತು ಅವ್ರು ಮಾಡಿದ್ರು, ನಿಮ್ಮಪ್ಪಗೆ ಆತ್ಮಕ್ಕೆ ಶಾಂತಿ ಸಿಕ್ತು ಅಂತ ಹೇಳಿದ್ರು. ಅಂದ್ರೆ ದಾಸೋಹ ಅನ್ನೋದು ನಾವು ನೀಡ್ತೀವಿ ಅನ್ನೋದೆಲ್ಲ ಮುಖ್ಯ ಅಲ್ಲ, ನಾವು ಎಷ್ಟು ಶ್ರದ್ಧೆಯಿಂದ ಬಳಸ್ತೀವಿ, ಎಷ್ಟು ಗೌರವದಿಂದ ನೀಡ್ತೀವಿ ಅಂತಕ್ಕಂಥದ್ದು. ಅದಕ್ಕೆ ಪ್ರಸಾದ ಮಾಡ್ಬೇಕಾದ್ರೆ ಪ್ರತಿಯೊಬ್ಬ ಹೆಣ್ಮಕ್ಳು ಆಗ್ಲಿ ಗಂಡ್ಮಕ್ಳಾಗ್ಲಿ ಬಹಳ ಬಹಳ ಮುಖ್ಯವಾಗಿ ನಾವು ಪ್ರಾಮುಖ್ಯತೆ ಕೊಡ್ಬೇಕು. ತಿಂದು ಹೆಂಗ್ ಬೇಕಂದ್ ಬಿಸಾಡೋದು ಹೆಂಗ್ ಮಾಡ್ತೀವಿ? ನೀವೆಲ್ಲ ಇಲ್ಲ ವಯಸ್ಸಾದವ್ರು ಇದೀರಿ, ಇನ್ನೂ ಒಂದು ಟ್ರೆಂಡ್ ಉಳ್ಕೊಂಡತ್ತ ಪುಣ್ಯ ನಮಗೆ 2026ವರೆಗೆ. ಇದು ಮುಂದೆ ಏನೈತಿ ಗೊತ್ತಿಲ್ಲ. ಈಗೆಲ್ಲ ಸ್ವಲ್ಪ ಗ್ಯಾಸ್ಗಳು ಬಂದವ್. ನಮ್ಮ ತಾಯಿ ಅಡಿಗೆ ಮಾಡಿದ್ರೆ, ನಮ್ಮ ಅಜ್ಜಿಗಳು ಅಡಿಗೆ ಮಾಡಿದ್ರೆ ಮನ್ಯಾಗ ಮೊದ್ಲೇ ಅಡಿಗೆ ತಗೊಂಡು ಕಣ್ಣಿಗೆ ಒತ್ಕೊಂಡು ಅದೇ ಚಮಚಲ್ಲ ಒಲಿಗೆ ಹಾಕ್ತಿದ್ರು. ನೋಡ್ರಿ, ಹೋಮ ಮಾಡೋ ಕಾನ್ಸೆಪ್ಟ್ ಅದು. ಹೋಮ ಮಾಡ್ತೀವಿ, ಹೋಮ ಕದಿದಾಕ್ತಿವಿ. ಮೊದಲು ಒಲೆಯಲ್ಲಿ ಬೇಯಿಸಿರೋ ಅನ್ನ ಅದರಿಂದ ಬೇಯಿಸಿ ಅಂತ ಹೇಳಿ ಮೊದಲು ಅನ್ನ ತಗೊಂಡು ಆ ಒಲಿಗೆ ಹಾಕ್ತಿವಿ. ಹೇಳ್ಕೊಟ್ಟವ್ರು ಯಾರಪ್ಪ ಅಂತಂದ್ರೆ ಶಿವಕುಮಾರ ಸ್ವಾಮಿಗಳು ಅಂತಕ್ಕಂಥದ್ದು. ಅವ್ರು ಏನ್ ಮಾಡ್ತಾ ಇದ್ರು? ಏನಂದ್ರೆ ತಾವು ದುಡಿತಾ ಇದ್ದಿಲ್ಲ. ಅವ್ರು ಏನ್ ದುಡಿತಿದ್ರು? ಭಿಕ್ಷೆ ಮಾಡ್ತಿದ್ರು, ನಿಮ್ ತಕ ಇಸ್ಕೊಂತಿದ್ರು, ನಿಮಗೆ ಉಣಿಸ್ತಿದ್ರು. ಅವ್ರು ಅಲ್ಲಿ ಏನಾಗ್ತಿತ್ತು? ಸಂಸ್ಕಾರ ಬರ್ತಿತ್ತು. ಗುರುವಿನ ಟಚ್ ಆಫ್ ದ ಮಾಸ್ಟರ್ಸ್ ಹ್ಯಾಂಡ್ ಅಂತ ಕರೀತಾರೆ. ಯಾವುದೇ ಒಂದು ವಸ್ತು ಗುರುವಿನ ಸ್ಪರ್ಶಕ್ಕೆ ಬಿದ್ದರೆ ಅದು ಚೇಂಜ್ ಆಗ್ತದೆ. ನೀವು ಏನಾದ್ರು ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ತಗೊಂಡ್ಬಂದು ಮನೆಗೆ ಇಟ್ಕೊಂಡ್ರೆ ಏನು ಬರಲ್ಲ. ಅದು ಒಬ್ಬ ನೃತ್ಯ ಕೈ ಕೊಡ್ರಿ, ಅವನಿಂದ ಸಂಗೀತ ಹೊರಡಿಸ್ತಾನೆ. ಅದಕ್ಕೆ ಒಂದು ಒಳ್ಳೆ ಗಾಡಿ ತಗೊಂಡ್ ಮನೆ ಮುಂದೆ ಇಟ್ಕೊಂಡು ದಿನ ಹೊರಸಿಲ್ಲ, ಅದನ್ನ ಚೆನ್ನಾಗಿ ಉತ್ತಮವಾಗಿ ಸುರಕ್ಷಿತವಾಗಿ ಓಡಾಡ್ಸೋದ್ ಕಲ್ರಿ, ಅದಕ್ಕೆ ಸಾರ್ಥಕತೆ. ಪ್ರತಿ ಒಂದು ನಾವ್ ಏನ್ ಮಾಡ್ತೀವೋ ಸಾರ್ಥಕತೆಯ ಚಿಂತನೆ ಇಟ್ಕೊಂಡು ಮಾಡ್ಬೇಕು. ಅಂತ ಸಾರ್ಥಕತೆ ಚಿಂತನೆ ಒಬ್ಬ ಮನುಷ್ಯನಾಗಲ್ಲ, ಒಬ್ಬ ಶರಣನಾಗಿ ಹೆಂಗ್ ಮಾಡ್ಬೇಕು ಅಂತಕ್ಕಂಥದ್ದು. ಇವತ್ತು ಕರ್ನಾಟಕದ ಮಠಮಾನ್ಯಗಳಲ್ಲಿ ವೀರಶೈವ ಲಿಂಗಾಯತ ಮಠಗಳು ಏನ್ ಮಾಡಿದಾವೆ ಅಂತಂದ್ರೆ ಸಾಕಷ್ಟು ಧರ್ಮದ ಮಠಗಳದಾವೆ, ಜಾತಿಯ ಮಠಗಳದಾವೆ. ಆದ್ರೆ ಧರ್ಮದ ಮಠಗಳು ಬಹಳ ಕಡಿಮೆ ಇದಾವೆ. ಬಹಳ ಆಲೋಚನೆ ಮಾಡ್ರಿ, ನೀವು ಸೂಕ್ಷ್ಮವಾಗಿ ವಿಚಾರವನ್ನು ಇದನ್ನ ಮಾಡ್ರಿ. ಜಾತಿಯ ಮಠಗಳು ಬಹಳ ಉಂಟು, ಧರ್ಮದ ಮಠಗಳು ಬೇರೆ ಕಾಣೆನಯ್ಯ ಅಂತ ಹೇಳ್ತಾರೆ. ಅಂದ್ರೆ ಧರ್ಮಕ್ಕೋಸ್ಕರ ಯಾರು ಎಲ್ಲಿ ನನ್ನದು ತನ್ನದು ಯಾವ್ದು ಅವ್ರು ಇವ್ರು ಅನ್ಲಾರ್ದಂಗೆ ಎಲ್ಲರಿಗೂ ಕರೆದು ಊಟ ಮಾಡ್ಸಕ 53 ಜನ ಇದ್ದರಿ. ಸಿದ್ಧಗಂಗಾ ಮಠದಲ್ಲಿ ಅವ್ರ ಚರಿತ್ರೆ ಓದಿದಾಗ 53 ಹುಡುಗರಿಂದ ಪ್ರಾರಂಭ ಮಾಡಿ 10,000 ಜನಕ್ಕೆ ಅವರು ಪ್ರಸಾದ ಮಾಡಿಸ್ತಾರಂದ್ರೆ ಸಾಧ್ಯನಾ ಇದು? ಅಂದ್ರೆ ಅವ್ರು ಯಾರಾಗಿರ್ತಾರೆ? ಶಿವನ ಅಂಶನೇ ಆಗಿರ್ತಾರೆ. ಅಂತ ಶಿವಾಂಶ ಸಂಭೂತರು ಯಾರಪ್ಪ ಅಂದ್ರೆ ಶಿವಕುಮಾರ ಸ್ವಾಮಿಗಳು. ಅಲ್ಲಿ ಹಚ್ಚಿರ್ತಕ್ಕಂಥ ಅಡಿಗೆ ನಾವು ಸಿದ್ಧಗಂಗಾ ಮಠದಲ್ಲಿ ಅಲ್ಲ, ಅಲ್ಲಿ ಮಾಡತಕ್ಕಂಥ ಪ್ರಸಾದ ಇವತ್ತು ತೋರಣಗಲ್ಲೆಗೂ ಬೇಯ್ತೈತೆ ಅಂದ್ರೆ ಅವ್ರಿಗೆ ಎಂತ ಶಕ್ತಿವಂತ ಹೇಳ್ರಿ. ಅನ್ನಪೂರ್ಣೇಶ್ವರಿನೇ ಇದ್ದಾಳೆ ಅವರಲ್ಲಿ. ಅಂತ ಕಾರ್ಯಕ್ರಮ ಪೂರ್ಣೇಶ್ವರಿ ಅನ್ನದಾನ ಮಾಡತಕ್ಕಂಥ ತಾಯಂದ್ರಿಗೆ ಎಲ್ಲರೂ ಸಾಧಕರಂತಂದ್ರೆ ಇನ್ನೂ ಹೆಚ್ಚಿನ ಸಾಧನೆ ಮಾಡ್ಲಿ ಅಂತಕ್ಕಂಥದ್ದು ಅಂತ ಒಂದು ಪ್ರೇರಣೆ ಮಾಡ್ಲಿಕ್ಕಿರ್ತಕ್ಕಂಥ ಅಮ್ಮ ಸಂಸ್ಥೆಗೂ ಎಲ್ಲ ಸದ್ಭಕ್ತರಿಗೂ ಈಗ ಇಷ್ಟು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥ ಎಲ್ಲ ವಾಲಂಟಿಯರ್ಸ್ಗೂ ಶಿವಕುಮಾರ್ ತಾತ್ನವರು ಸನ್ಮಾನಗಳನ್ನು ಉಂಟು ಮಾಡಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಅವ್ರ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ.
ಇಲ್ಲಿ ಮಳೆ ಇಲ್ಲಿ ಚೆನ್ನಾಗಿ ಊಟ ಮಾಡ್ರಿ ಪ್ರಸಾದ ಪ್ರಸಾದ ಚೆನ್ನಾಗಿ ಊಟ ಮಾಡ್ರಿ ಹಾಯ್ ಹಾಯ್ ಓಕೆ ಥ್ಯಾಂಕ್ ಯು ಸರ್ ತಿಪ್ಪೇಸ್ವಾಮಿ ಸರ್